ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣದಲ್ಲಿ ರಾಜಕೀಯ ಜೋರಂತೆ. ಅಲ್ಲಿ ಆಸ್ಪತ್ರೆಗೆ ವಿಜಯೇಂದ್ರ ಅಶೋಕ್ ಎಲ್ಲ ಹೋಗಿದ್ರು. ಅದೇ ಕರೆಕ್ಟ್ ಆಗಿದೆ. ಈಗ ಕುಂಭಮೇಳ ಆದಾಗ ಯೋಗಿನೇ ಡಿಸೈಡ್ ಮಾಡಿ ಅವತ್ತು ಜನನ್ ಕಳಿಸಿದ್ರಪ್ಪ, ತುಳಿದ್ಬಿಟ್ಟು ಬನ್ನಿ ಜನನ್ ಹೋಗಿ ಅಂತ. ಅವರೇ ಡಿಸೈಡ್ ಮತ್ತೇನು ಮತ್ತೆ ಹೆಂಗಾಯ್ತು ಅವತ್ತು? ಇದನ್ನ ಗೊತ್ತಿರಲಿಲ್ವಾ ಇಷ್ಟು ಜನ ಬರ್ಬೋದು ಅಂತ? ಅವ್ರು ಅವತ್ತು ನೀವೇನೇನು ಮಾತಾಡಿದ್ರಿ, ಇವತ್ತು ಇವ್ರು ಮಾತಾಡ್ತಾರೆ ರಿವರ್ಸ್. ಮಧ್ಯದಲ್ಲಿ ತಗಲಾಕೊಳ್ಳೋರು ಯಾರು? ಸಾಮಾನ್ಯ ಜನ. ಅನ್ಭವಿಸಿ. ಸರಿ, ದುರಂತಕ್ಕೆ ಸರ್ಕಾರನೇ ಹೊಣೆ. ಕ್ರೆಡಿಟ್ಗೋಸ್ಕರ ಕಾರ್ಯಕ್ರಮ ತರಾತುರಿಲಿ ಮಾಡಿದ್ದಾರೆ. ಇದಕ್ಕೆ ನ್ಯಾಯಾಂಗ ತನಿಖೆ ಆಗಬೇಕು, CBI ಆಗಬೇಕು ಅಂತ ಅವರು. ಪರಮೇಶ್ವರು ಸಿದ್ದರಾಮಯ್ಯ ಆಸ್ಪತ್ರೆಗೆಲ್ಲ ಭೇಟಿ ಕೊಟ್ಬಿಟ್ಟು ಬಂದ್ಬಿಟ್ಟು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇದು ಅನಿರೀಕ್ಷಿತ ಘಟನೆ. ಮತ್ತು ನಿರೀಕ್ಷಿತ ಘಟನೆ ಬೇರೆ. ನನ್ನ ಪ್ರಕಾರ ಇದು ನಿರೀಕ್ಷಿತ ಘಟನೆ, ಇದು ಅನಿರೀಕ್ಷಿತ ಘಟನೆ ಅಲ್ಲ. ಇದು ಕ್ರಿಯೇಟೆಡ್. ಇದು ನಿಮ್ಮದು ಸಿಚುಯೇಷನ್ ಅನಿರೀಕ್ಷಿತ ಅಲ್ಲ. ಇದು ಮೇಘಸ್ಫೋಟ ಅನಿರೀಕ್ಷಿತ ಆಗಿರ್ಬೋದು ಬೇಕಾದ್ರೆ ಅಷ್ಟೇ. ಇದು ಅನಿರೀಕ್ಷಿತ ಅಲ್ಲ, ಇದು ನಿರೀಕ್ಷಿತವಾಗೇ. ವಿಧಾನಸೌಧದ ಬಳಿ 1 ಲಕ್ಷ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 3 ಲಕ್ಷ ಎಲ್ಲ ಬಂದಿದ್ರು. ಬಂದಿಲ್ಲ, ಸುಮ್ಮನೆ ಬಿಡ್ತಾ ಇದ್ದ. ಅದಕ್ಕೆ ರಾಜಕಾರಣಿಗಳು ಬಿಡೋದೇ ಅಂತಾನೆ. ಅವ್ರ ಸಮಾವೇಶಕ್ಕೆ 15,000 ಬಂದಿದ್ರೆ ಇಲ್ಲಿ ಲಕ್ಷ ಜನ ಸೇರಿದ್ದಾರೆ ಏನ್ಬಿಡಲ್ವಾ? ಯಾರು ಎಣಿಸ್ಕೊಂಡು ಯಾವನು ಎಣಿಸ್ಕೊಂಬರಕ್ಕಲ್ಲ ಹೋಗ್ಬಿಟ್ಟು. ಕರೆಕ್ಟ್, ಅದು ಕರೆಕ್ಟಾಗಿ ಹೇಳಿದ್ರಿ ನೀವು. ಯಾವನೋಗ್ಲಕ್ಕೆ ಯಾಕೆ ಬರೋಕ್ಕಾಗತ್ತೆ? ಸರಿ, ಮೃತರಿಗೆ 10 ಲಕ್ಷ, ಗಾಯಾಳುಗಳಿಗೆಲ್ಲ ಚಿಕಿತ್ಸೆ ಇನ್ಕ್ಲೂಡಿಂಗ್ ಖಾಸಗಿ ಅಂತೆ ಕೊಡ್ತಾರಂತೆ. DK ಅವರು ಮಾತಾಡಿದ್ದಾರೆ, ಇದು ಜನಸಾಗರ ಬಂದಿತ್ತು, ನಿಯಂತ್ರಿಸಕ್ಕಾಗಿಲ್ಲ ಅಂತ. ಪಾಪ ಅಂದರೆ ನಾಚಿಗೆಟ್ಟಂತಹ KSCA ಮತ್ತು IPL ಅಥವಾ ಅದರ ಫ್ರಾಂಚೈಸಿಗಳು, ಲಜ್ಗೆಟ್ಟು ಹೇಸಿಗೆ ತಿನ್ನೋರು ನೀವು. ಆಚೆ ಹೆಣ ಬಿದ್ದಿದೆ, ಒಳಗಡೆ ಕಾರ್ಯಕ್ರಮ ಮಾಡ್ತೀರಿ, ಅದಕ್ಕೆ DK ಹೋಗಿ ಕಪ್ಪಿಗೆ ಮುತ್ತು ಕೊಟ್ಟು ಬರ್ತೀರೇನ್ರಿ? ಏನ್ರಿ ಮನುಷ್ಯತ್ವ ಅನ್ನೋದು ಎಲ್ಲದರಲ್ಲೂ ಬೇಡ್ರಪ್ಪ, ಹಾಳಾಗಿ ಹೋಗಲಿ, ಇದರಲ್ಲಾರು ಇರಬಾರ್ದಿತ್ತೇನು? 15 ನಿಮಿಷಕ್ಕೆ ಕಾರ್ಯಕ್ರಮ ನಿಲ್ಲಿಸಿದ್ದೀವಿ ಅಂತ ಆಚೆ ಬಂದು ಹೇಳ್ತಿಲ್ಲ. ಧರ್ಮ ಮಾಡ್ತಾ ಇದ್ರ? ಒಳಗಡೆಗೆ ಹೋಗ್ತಾ ಆ್ಯಸ್ ಎ DCM ನಿಮ್ಗೆ ಅರಿವಿರಲಿಲ್ಲ ಆಚೆ 11 ಹೆಣ ಬಿದ್ದಿದೆ ಅಥವಾ 6 ಹೆಣ ಬಿದ್ದಿದೆ ಅನ್ನೋದು? ನಿಮ್ಮನ್ನೆಲ್ಲ ನಾವು ಏನಂತ ಕರಿಬೇಕ್ರಪ್ಪ? ಇನ್ನು IPL ಫ್ರಾಂಚೈಸ್ ಅಂತ ಒದ್ಬಿಡ್ಬೇಕು ಹಿಡ್ಕೊಂಡು ಹಂಗಂಗೆ ಮಕ್ಕಕ್ಕೆ. ಒಳಗಡೆ ಕಾರ್ಯಕ್ರಮ ಮಾಡ್ತಿರಲ್ಲ, ಆರ್ ಯು ನಾಟ್ ಅಶೇಮ್ಡ್? ಎಸ್, ಈ ಸಾವಿಗೆ ನೀವೇ ಕಾರಣ. ಅವ್ರ ಕುಟುಂಬದವ್ರನ್ನ, ಅವ್ರ ಬೆಂಬಲಿಗರನ್ನ, ಅವ್ರ ಫೋಟೋ ಶೋ ಮಾಡ್ಕೊಳಕ್ಕೆ ಮಾಡಿದಂತ ಕಾರ್ಯಕ್ರಮ. ಇಷ್ಟೊಂದು ಅಜಾಗರೂಕತೆ ಮಾಡಿ ಈ ಸಾವಿಗೆ ಯಾರು ಕಾರಣ? ನೀವು ಒಂದಿನದಲ್ಲಿ ನೀವು 2 ಕಡೆ ಕಾರ್ಯಕ್ರಮ, ಕನ್ಫ್ಯೂಷನ್. ಮಾನ್ಯ ಮುಖ್ಯಮಂತ್ರಿಗಳು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಒತ್ತಾಯ ಮಾಡಿ ಕಾರ್ಯಕ್ರಮ ಮಾಡಂತ ಪ್ಲಾನಿಂಗ್ ಆಯ್ತು. ಮಂತ್ರಿಗಳು, ಇವರ ಅಧಿಕಾರಿಗಳು ಮಕ್ಕಳು ಅಲ್ಲಿ ಆಟೋಗ್ರಾಫ್ ತೆಗೆದುಕೊಳ್ಳಕ್ ಹೋಗಿ ಈ ರೀತಿ ಪ್ರಚಾರದ ಹುಚ್ಚೇನು? ನಮ್ಮ ನಿರೀಕ್ಷೆಗೂ ಮೀರಿ ಜನ ವಿಧಾನಸೌಧ ಎದುರುಗಡೆ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಸೇರಿದ್ರು. ಕ್ರಿಕೆಟ್ ಸ್ಟೇಡಿಯಂನಲ್ಲಿ 35,000 ಜನ ಕೂತ್ಕೊಳ್ತಕ್ಕಂಥ ಆಸನ ಇರ್ತಕ್ಕಂಥದ್ದು. ಆದ್ರೆ 2-3 ಲಕ್ಷ ಜನ ಬಂದ್ಬಿಟ್ಟಿದ್ದಾರೆ. ಸುಮಾರು 11 ಜನ ಸತ್ತಿದ್ದಾರೆ. 11 ಜನರಿಗೂ 10 ಲಕ್ಷ ರೂಪಾಯಿಗಳನ್ನ ಪರಿಹಾರವಾಗಿ. ಸ್ಟೇಡಿಯಂ ಅಲ್ಲೂ ಕೂಡ ನಾನು ಪೊಲೀಸ್ ಅವ್ರ ಹತ್ರ ಮಾತಾಡಿದೆ. ಇದು ಅನ್ಕಂಟ್ರೋಬಲ್ ಕ್ರೌಡ್, ಎಲ್ಲ ಗೇಟ್ ಎಲ್ಲ ಕಿತ್ತು ಬಿಸಾಕಿ ಎಲ್ಲ ತುಳಿದು ಸ್ಟಾಂಪೇಡ್ ಆಗಿ ಈ ರೀತಿ ಆಗಿದೆ. ಈ ತರ ಆಗಬಾರ್ದಾಗಿತ್ತು. ಯಾರು ಕಿತ್ತು ಬಿಸಾಕಿಲ್ಲ, ನೀವು ಕಚಡಗಳ ಥರ ನೀವು ಗೇಟನ್ನು ತೆಗೆದೇ ಹೋದ್ರೆ ಏನು ಮಾಡ್ತಾರೆ ಜನ? ಚಿಕ್ಕ ಜಾಗ ಬಿಟ್ಬಿಟ್ಟು ಅಲ್ಲಿಂದ ಹೋಗಿ ಅನ್ನೋದು. ನಿಮ್ಮನ್ನು ಯಾವನ್ 3 ಗಂಟೆವರೆಗೂ ಗೇಟ್ ತೆಗಿದೆ ಕುತ್ಕೊಂತಿದ್ದಿ, ಕತೆ ಕಾಯ್ತಾ ಕೂತಿದ್ರ? ಈ ಕಾರ್ಯಕ್ರಮದ ಆರ್ಗನೈಸರ್ಸ್ ಯಾರು? KSC ಸರ್ಕಾರನ, KSCನ, IPL ಫ್ರಾಂಚೈಸಿನ ಯಾರು? ಹೈಕೋರ್ಟಲ್ಲಿ ಒಂದು ಪಿಟಿಷನ್ ಹಾಕ್ಬೇಕು ಯಾರೋ ಒಬ್ಬರು. ಯಾರು ಈ ಕಾರ್ಯಕ್ರಮದ ಆಯೋಜಕರು? ಅವರೇ ಕೊಡಬೇಕು ಪರಿಹಾರನ. ಟ್ಯಾಕ್ಸ್ ಪೇಯರ್ಸ್ ದುಡ್ಡು ಯಾಕ್ರಿ ಕೊಡ್ತೀರಿ ನಿಮ್ಮ ಮೂರ್ಖತನಕ್ಕೆ? ನಿಮ್ಮ ಕಚಡ ಕೆಲಸಕ್ಕೆ ನನ್ನ ದುಡ್ಡು ಯಾಕೆ ಕೊಡ್ತೀರಿ? ನನ್ನ ದುಡ್ಡು ಅಂದರೆ ನಾನು ಕೊಟ್ಟಿದ್ದೀನಿ ಟ್ಯಾಕ್ಸನ್ನು, ಅದಕ್ಕೆ ಹೇಳ್ತಾ ಇರೋದು. ನನ್ನ ದುಡ್ಡು ಯಾಕೆ ಕೊಡ್ತೀರಿ ನೀವು? ನೀವು ಮಾಡಿರೋ ಹಲ್ಕಟ್ ಕೆಲಸಕ್ಕೆ ಯಾರು ಒಂದು ಕೇಸ್ ತೊಗೋಬೇಕಿದ್ದೀನ ಹೈಕೋರ್ಟಲ್ಲಿ. ಆರ್ಗನೈಸರ್ಸ್ ಯಾರು ಇದರದ್ದು? ಅವನು ಯಾವನಾರು ಆಗಿರಲಿ, ಅದು ಸರ್ಕಾರನೋ, IPL, KSCನೋ, ಫ್ರಾಂಚೈಸಿನೋ, ಯಾರು? ಹಿ ಶುಡ್ ಪೇ. ಅಫಿಷಿಯಲ್ ಆಗಿ ಇದನ್ನು RCB ಹೇಳಿದ್ರಿಂದ RCB ನನಗೆ ಗೊತ್ತಿಲ್ಲ, ಅದು ಇತ್ಯರ್ಥ ಮಾಡಿ. ನಂಬರ್ 2, ಯಾವುದ್ರಿ ಅದು? KSCA ಕಚಡಗಳ ಸಂಸ್ಥೆ ನಿಮ್ಮದು. ಆ KSCA ಅಧ್ಯಕ್ಷನೋ, ಸೆಕ್ರೆಟರಿನೋ, ಆಫೀಸರೋ ಏನೋ ಕತೆ ಕಾಯ್ತಾ ಇದ್ದೀರಾ ಅಥವಾ ಸತ್ತೋಗಿದ್ದೀರಾ ಎಲ್ಲರೂ? ಒಂದು ಸ್ಟೇಟ್ಮೆಂಟ್ ಇಲ್ವಲ್ರಿ ನಿಮ್ಮಿಂದ, ನಿಮ್ಮ ಪ್ರೊಮೈಸಸ್ ಅಲ್ಲಿ ಆಗಿರೋದನ್ನ.
ಅಯ್ಯೋ ದಿಮಾಕಿನ ಕೊಬ್ಬಿನ ಜನನ್ ತಂದು ಒಂದು ಸ್ಟೇಟ್ಮೆಂಟ್ ಬೇಡವಾ? ನೀವು ಜವಾಬ್ದಾರಿ ಅಂತ ಹೇಳೋದು ಆಮೇಲೆ ನೋಡೋಣ ಬೇಕಾರೆ. ಈ ಘಟನೆ ಆಗಿರೋದಕ್ಕೆ ವಿಷಾದ ಆದ್ರೂ ಬೇಡ. ಸ್ಟೇಟ್ಮೆಂಟ್ ಬೇಡವಾ? ಆ ಫ್ರಾಂಚೈಸಿ ಅಂತೆ, ಅಯ್ಯೋ ಕೋತಿಗಳು ತಗೊಂಬಂದು ರಾತ್ರಿ ಹಗಲು ಸತ್ರಲ್ಲ 11 ಜನನ ಸಾಯಿಸಕ್ಕೆ ನೀವುಗಳು ಬಂದು ಎಲ್ಲರೂ ಅಭಿಮಾನಿಗಳು. ಏನ್ರಿ ಇದು IPL ಅಂದ್ರೆ ಈಗ ನಿಮ್ಮದು? ಈ IPL ಇಂದು ಫ್ರಾಂಚೈಸಿಗಳಲ್ಲಿ ದುಡ್ಡು ಮಾಡ್ಕೊಳ್ಳೋರು ಯಾರ್ರಿ? ನಿಮ್ಮದು ಟಿಕೆಟ್ ದುಡ್ಡು, ಮತ್ತೊಂದು ದುಡ್ಡು, ಇದ್ರ ದುಡ್ಡೆಲ್ಲ ಇಲ್ಲ ಫ್ರಾಂಚೈಸಿ ಮಾಡುತ್ತೆ, ಇಲ್ಲ IPL ಮಾಡುತ್ತೆ, ಇಲ್ಲ BCCIಗೆ ಒಂದು ಶೇರ್ ಹೋಗುತ್ತೆ, KSCA ಮಾಡ್ಕೊಳ್ಳುತ್ತೆ. ಹಾಂ, ಎಸ್, ಅಷ್ಟೇ ತಾನೇ? ಹೌದು. ನಿಮ್ಗೇನು ಸಿಕ್ಕತ್ತೆ ಕತೆ ಕಾಯಕ್ಕೆ ರಾಜ್ಯ ಸರ್ಕಾರಕ್ಕೆ? ಇದರಲ್ಲಿ ಕೊಡಲೇಬೇಕು ಅನುಮತಿ ಅನ್ನೋದೇನಿತ್ತು ಡಿಮಾಂಡ್? ಹೇಯ್, ನೀವು ನೋಡಿ ಅಭಿಮಾನಿಗಳು ಹೆಂಗೆ ದುಡ್ಡು ಯಾವನೋ ಮಾಡ್ಕೊತಾನೆ, ಮನೆಗೆ ಹೋಗ್ತಾನೆ. ನೀವು ನಿಮ್ಮ ದುಡ್ಡನ್ನು ಕೊಡ್ಕೊಂಡು ಕಳ್ಕೊಂಡು ಚಿಬ್ಬಿ ಅಂತ ಕೂಕ್ಕೊಂಡು ಅಲ್ಲೆಲ್ಲೋ ಮೂಲೆನಲ್ಲಿ ಬೇಪಾರಿ ಥರ ಮರ ಕೂತ್ಕೊಂಡು ಬಾಟ ಹಿಂಗೆ ಅನ್ಕೊಂಡು ಫ್ರೀಡಮ್ ಫೈಟರ್ಲು ನಿಮ್ಮ ಅಪ್ಪನೂ ಹಿಂಗೆ ಮಾಡಿದ್ನೋ ಇಲ್ವೋ ಮಾಡಿಕೊಂಡು ಯಾರು ಕಾಣಿಸ್ದಿದ್ರೂ ಯಾವ ಲೆಕ್ಕ ಹಾಕೊಳ್ಳಿ. ಎಸ್, 18 ವರ್ಷಗಳ ಬಳಿಕ ಟ್ರೋಫಿ ಇದ್ರ ಗೆದ್ದಿದ್ದಕ್ಕೆ ಹೊಣೆ ಯಾರು ಅಂತ ಇತ್ಯರ್ಥ ಆಗಬೇಕಿದು. ಸರ್ಕಾರ ಕೆನಾಟ್ ಪೇ. ಅವ್ರ ಮನೆಗೆ ಏನಾದ್ರು ಒಂದು ರೂಪದಲ್ಲಿ ಪರಿಹಾರ ಹೋಗಲೇಬೇಕು, ಅದು ಬೇರೆ ವಿಚಾರ. ಅದರ ಜವಾಬ್ದಾರಿ ಬಟ್ ಅದು ಯಾರು ಇತ್ಯರ್ಥ ಆಗಬೇಕು. ವೈಸ್ ಚೀಫ್ ಮಿನಿಸ್ಟರ್ ಡಿಸೈಡಿಂಗ್, ದೆನ್ ಯು ಆರ್ ದಿ ಆರ್ಗನೈಸರ್. ಹಾಗಿದ್ರೆ ಯು ಆರ್ ದಿ ಕಲ್ಪ್ರಿಟ್, ಯು ಆರ್ ದಿ ಮರ್ಡರರ್. ಹಂಗಾರೆ ಇಫ್ ಯು ಪೇ ದಿ ಕಾಂಪನ್ಸೇಷನ್ ಯು ಆರ್ ದಿ ಮರ್ಡರರ್. ಯಾಕಂದ್ರೆ ನೀವು ಜವಾಬ್ದಾರಿ ತಗೊಂಡಂಗೆ ಆಯ್ತು ನನಗೆ. ಹೌದು. ನೋ, ಆರ್ಗನೈಸರ್ಸ್ ಯಾರು ಅನ್ನೋದು ಇತ್ಯರ್ಥ ಮಾಡಿ ಅವ್ರು ಕೊಡಬೇಕು. ಟ್ಯಾಕ್ಸ್ ಪೇಯರ್ಸ್ ದುಡ್ಡನ್ನ ಕಂಡಿದ್ದಕ್ಕೆಲ್ಲ ನೀವು ಮಾಡೋ ಮೂರ್ಖತನಕ್ಕೆಲ್ಲ ನಮ್ಮ ದುಡ್ಡು ಕೊಡೋದಲ್ಲ. ಕೊಟ್ಬಿಟ್ಟು ಪರಿಹಾರ ಕೊಡ್ತಾ ಇದ್ದೀವಿ, ನೀವು ಯಾರ್ರಿ ಕೊಡೋಕ್ಕೆ ಪರಿಹಾರನ? ಇನ್ನೊಬ್ಬನ ದುಡ್ಡನ್ನ. DC ತನಿಖೆ ಅಂದ್ರೆ ಎಸ್. ಇನ್ನು ಇವತ್ತು ಸರ್ಕಾರ ಸನ್ಮಾನ ಮಾಡ್ತು, ಪೇಟ ತೊಡಿಸ್ತು, ಮೈಸೂರು ಪೇಟ ತೊಡಿಸಿ ಸನ್ಮಾನ ಮಾಡಲಾಯಿತು. ಆದರೆ ಈ ಕಾರ್ಯಕ್ರಮದಲ್ಲಿ CM ಮೊಮ್ಮಗ, ಜಮೀರ್ ಮಗ, ರಾಜಕಾರಣಿಗಳು, ಅಧಿಕಾರಿಗಳು, ಆಫೀಸರ್ಸ್ ಮಕ್ಕಳು, ಮರಿಮಕ್ಕಳು ಎಲ್ಲರೂ ಕೂಡ ಇದ್ರು. ಆಟೋಗ್ರಾಫ್ಗೆ ಮುಗಿಬಿದ್ರು. ಈ ಸಂದರ್ಭ ಕೊಹ್ಲಿ ಬೇಸರವನ್ನು ಹೊರಹಾಕಿದ್ರು. ತುಂತುರು ಮಳೆಯಿಂದಾಗಿ 15 ನಿಮಿಷಕ್ಕೆ ಕಾರ್ಯಕ್ರಮ ಮುಕ್ತಾಯ ಆಯಿತು. ಸೂತಕದ ಮಧ್ಯೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ವಿಜಯೋತ್ಸವ ಕಾರ್ಯಕ್ರಮ ನಡೆಯಿತು. ಇದಕ್ಕೂ ಮುನ್ನ RCB ತಂಡ ಮಧ್ಯಾಹ್ನ HAL ಏರ್ಪೋರ್ಟ್ಗೆ ಬಂದಿಳಿತು. ಬಸ್ನ ಫ್ರಂಟ್ ಸೀಟ್ನಲ್ಲಿ ಟ್ರೋಫಿ ಜೊತೆಗೆ ಕೂತಿದ್ದ ವಿರಾಟ್ ಕೊಹ್ಲಿ ಅಭಿಮಾನಿಗಳ ಹರ್ಷವನ್ನು ಆನಂದಿಸಿದ್ರು. ಅಭಿಮಾನಿಗಳತ್ತ ನಗು ಬೀರಿ ಕೈ ಬೀಸಿ ಕೃತಜ್ಞತೆ ಸಲ್ಲಿಸಿದ್ರು. ಇನ್ನು ಮರ ಏರಿ ಕುಳಿತಿದ್ದವರು, ಕಬ್ಬಿಣದ ಸರಳುಗಳನ್ನ ಹಿಡಿದು ಕುಳಿತಿದ್ದವರು ಇದೆಲ್ಲವೂ ಕೂಡ ಕಾಣಿಸ್ತು. ಅವರ ಹುಚ್ಚಾಟಕ್ಕೆ ಮೇರೆಯೇ ಇರಲಿಲ್ಲ. ಅದೇನ ಫಸ್ಟಲ್ಲ ಬಸ್ಸಲ್ಲಿ ನಾನು ನೋಡಿದಾಗ ಡ್ರೈವಿಂಗ್ ಅಲ್ಲಿ ಜಮೀರ್ ಇದ್ದಂಗೆ ಕಾಣಿಸ್ಬಿಡ್ತು. ಅಲ್ಲ ಸರ್, ಅಲ್ಲ ತಾನೇ? ಬಚಾವು. 18 ವರ್ಷದಲ್ಲಿ ಮೊದಲನೇ ಬಾರಿಗೆ ಆಗಿದ್ದರಿಂದ ಸಹಜವಾಗಿ ಅದನ್ನು ಫಾಲೋ ಮಾಡೋ ಅಭಿಮಾನಿಗಳ ಸಂಭ್ರಮ ಮಾಡಿದ್ರು. ರಾತ್ರಿ ಎಲ್ಲ ಕಡೆ ಕೇಕ್ ಕಟ್ ಮಾಡೋದೇನು, ಕೂಗಾಡೋದೇನು, ಕಿರ್ಚಾಡೋದೇನು, ವಿಜಲ್ ಹೊಡೆಯೋದೇನು, ಪಟಾಕಿ ಹೊಡೆಯೋದೇನು ಏನೇನೋ ಮಾಡ್ಕೊಂಡ್ರು. ಆಲ್ ರೈಟ್. ಅವ್ರು ಯಾರು ಅಲ್ಲಿ ಕ್ಯಾಂಟೀನಲ್ಲಿ ಊಟ ನಾವೇ ಕೊಡಿಸ್ತೀವಿ ಇಂದು ಊಟ ಕೊಡ್ಸೋದಂತೆ. ಅದು ಯಾವುದೋ ಬಾರ್ನ ಮಾಲೀಕರ ಮೈಸೂರಲ್ಲಿ ಯಾರ್ಯಾರು ಗುಂಡು ಹಾಕಿದ್ದೀರಿ ಎಲ್ಲ ಗುಂಡಿದ ಬಿಲ್ ಮನ್ನಾ ಅಂದ್ರಂತೆ. ಕುಡಿದ ಮೇಲೆ ಸರ್, ಕುಡಿಯೋದಕ್ಕೆ ಮುಂಚೆ ಹೇಳಲಿಲ್ಲ ಅವರು. ಯಾವುದೋ ಒಂದು ವಾಟ್ ಎವರ್ ಇಟ್ ಇಸ್ ಅಂದ್ರಂತೆ. ಮತ್ತು ಯಾರೋ ಪಾಪ ಕುಣಿದು ಕುಪ್ಪಳಿಸ್ತಿದ್ದಂತೆ ಬೆಳಗಾಮಲ್ಲಿ ಹಾರ್ಟ್ ಅಟ್ಯಾಕ್ ಆಗೋಗ್ಬಿಟ್ನಂತೆ ಪಾಪ. ಹೀಗೆ ಎಲ್ಲ ಅವ್ರವ್ರಿಗೆ ಬೇಕಾದಂಗೆ ಮಾಡಿದ್ದಾರೆ. ದಟ್ ಇಸ್ ಓಕೆ. ನಿಮ್ಮ ವೈಯಕ್ತಿಕವಾದಂತಹ ತೀರ್ಮಾನಗಳು, ಅದಕ್ಕೆ ನಾವು ಅಡ್ವೈಸ್ ಮಾಡೋಕ್ಕೆ ಬರಲ್ಲ. ಎಸ್. ಏನೋ ಮುಂದುವರೆದಂತೆ ಕರ್ನಾಟಕ ಹೈಕೋರ್ಟ್ ಕ್ಲಾಸ್ ತೆಗೆದುಕೊಂಡ್ರು ಕೂಡ ಕಮಲ್ ಹಾಸನ್ ಮಾತ್ರ ಅವರ ಮೊಂಡತನ ಮುಂದುವರಿಸಿದ್ದಾರೆ. ಇವತ್ತು ಕೂಡ ಮಾತನಾಡಿದ್ದಾರೆ. ತನ್ನ ಮಾತಿನಲ್ಲಿ ಯಾವುದೇ ತಪ್ಪಿಲ್ಲ, ಕ್ಷಮೆ ಕೇಳುವ ಪ್ರಶ್ನೆಯೂ ಇಲ್ಲ ಅಂತ ಹೇಳಿದ್ದಾರೆ. ವಿವಾದದ ವಿಚಾರದಲ್ಲಿ ತಮ್ಮೊಂದಿಗೆ ನಿಂತ ತಮಿಳರಿಗೆ ಧನ್ಯವಾದವನ್ನು ಹೇಳಿದ್ದಾರೆ. ಈ ವಿವಾದ ಇಲ್ಲಿಗೆ ಮುಗಿಸೋಣ, ಸೂಕ್ತ ಸಮಯದಲ್ಲಿ ಮಾತನಾಡೋಣ, ಖಂಡಿತ ಮಾತಾಡ್ತೀನಿ ಅಂತ ಮಾಧ್ಯಮದವರ ಪ್ರಶ್ನೆಗೆ ಅವರು ಉತ್ತರಿಸಿದ್ದಾರೆ. ಇನ್ನು ರಾಜ್ಯದಲ್ಲಿ ಥಗ್ ಲೈಫ್ ಸಿನಿಮಾ ರಿಲೀಸ್ ಮಾಡುವಂತೆ ತಮಿಳು ಸಿನಿಮಾ ಆಕ್ಟಿವ್ ಪ್ರೊಡ್ಯೂಸರ್ ಅವ್ರು ಹೇಳಿದ್ದಕ್ಕೆಲ್ಲ ಕೇಳಕ್ಕಾಗಲ್ಲ. ಇದು ಇಲ್ಲಿಗೆ ಮುಗಿಸೋಣ ಅಂತಂದ್ರೆ ಶುರು ಮಾಡೋದು ಇವರೇ, ಮುಗಿಸೋಣ ಅನ್ನೋದು ಇವರೇ. ಅಪ್ಪ ಅಮ್ಮ ಏನು ಹೆಸರಿಟ್ರಪ್ಪ ನಿಮಗೆ? ನಾವು ಶುರು ಮಾಡಿದ್ರೆ ಯಾರು ಇವರೇ ಹಚ್ಚಿದ್ದು ಬೆಂಕಿ ಮಾಡ್ಕೊಂಡು ಆಮೇಲೆ ಮಾಡತನ ಮಾಡ್ಕೊಂಡು ನನ್ನ ದೊಡ್ಡ ಮನುಷ್ಯ ಅನ್ನೋ ಹತ್ರ ಓಡಾಡ್ದ. ನೀನಂತ ಸಣ್ಣ ಮನುಷ್ಯ, ಚಿಲ್ಲರೆಗಳು. ಕ್ಷಮೆ ಕೇಳಿದ್ರೆ ದೊಡ್ಡವರು, ಭಾಳ ದೊಡ್ಡವರು ಚಿಲ್ಲರೆಗಳು. ಜ್ಞಾಪಕ ಇಟ್ಕೊಳ್ಳಿ ಜನ. ಭಾಳ ಸಣ್ಣವರು ದೊಡ್ಡ ಹೃದಯವಂತರು. ನೆನ್ಪಿಟ್ಕೊಳ್ಳಿ ಇದನ್ನು. ಭಾಳ ದೊಡ್ಡವರು ಅಂತ ಕರೆಸ್ಕೊಳ್ಳೋರು ಚಿಲ್ಲರೆಗಳು, ಸ್ವಾರ್ಥಿಗಳು. ಸಣ್ಣವರು ಅಂತೀವಲ್ಲ ಅವ್ರಿಗೆ ದೊಡ್ಡತನ ಜಾಸ್ತಿ ಇರುತ್ತೆ.
ಹೃದಯ ವೈಶಾಲ್ಯ. ಎಸ್